ಲೇಡೀಸ್ ಅಂಡ್ ಜೆಂಟಲ್ಮನ್, ಚೀನಾದ ಮುತ್ತಿನ ಹಾರ ತಂತ್ರಕ್ಕೆ ಪ್ರತಿರೋಧವಾಗಿ ಬಿಜೆಪಿ ಸರ್ಕಾರ ಡೈಮಂಡ್ ನೆಕ್ಲೆಸ್ ಯೋಜನೆಯನ್ನ 81,000 ಕೋಟಿಗೂ ಅಧಿಕ ವೆಚ್ಚದ ಗ್ರೇಟ್ ನಿಕೋಬಾರ್ ದ್ವೀಪ ಅಭಿವೃದ್ಧಿ ಯೋಜನೆಯನ್ನ ಮುಂದಿಟ್ಟಿದೆ. ಆದರೆ ನಿಕೋಬಾರ್ ದ್ವೀಪದಲ್ಲಿ ನಡೀತಾ ಇರೋದು 81,000 ಕೋಟಿಯ ಅಭಿವೃದ್ಧಿಯೋ ಅಥವಾ ಹಣ ಹೊಡೆಯುವಂತಹ ದೊಡ್ಡ ಹಗರಣವೋ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಚೀನಾಗೆ ಟಾಂಗ್ ಕೊಡುವಂತಹ ಹೆಸರಲ್ಲಿ ಬಿಜೆಪಿ ಸರ್ಕಾರ ತನ್ನ ಆಪ್ತ ಉದ್ಯಮಿಗಳ ಜೇಬು ತುಂಬಿಸ್ತಾ ಇದೆಯಾ ಅನ್ನುವಂತಹ ಅನುಮಾನವೂ ಕೂಡ ಇಲ್ಲಿ ಎದ್ದಿರುವಂತದ್ದು. ಇದೆಲ್ಲದರ ಬಗೆಗಿನ ಕರಾಳ ಸತ್ಯದ ಅಪ್ಡೇಟ್ ಅನ್ನ ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಎಸ್ ವೀಕ್ಷಕರೇ, ಏಷ್ಯಾ ಮತ್ತು ಹಿಂದೂ ಮಹಾಸಾಗರದಲ್ಲಿ ಹಿಡಿತ ಸಾಧಿಸಲು ನಡೀತಾ ಇರುವಂತಹ ಎರಡು ದೊಡ್ಡ ದೇಶಗಳ ನಡುವೆ ರಾಜತಾಂತ್ರಿಕ ಯೋಜನೆ ನಡೀತಾ ಇದೆ. ಚೀನಾದ ಮುತ್ತಿನ ಹಾರ ತಂತ್ರಕ್ಕೆ ಪ್ರತಿರೋಧವಾಗಿ ಬಿಜೆಪಿ ಸರ್ಕಾರ ಡೈಮಂಡ್ ನೆಕ್ಲೆಸ್ ಯೋಜನೆ ಬಗ್ಗೆ ಕೇಂದ್ರ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ದೇಶದ ರಕ್ಷಣೆ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಬಿಜೆಪಿ ಸರ್ಕಾರವು ನಿಸರ್ಗ ಮತ್ತು ಮಾನವೀಯತೆಯನ್ನ ಬಲಿ ಕೊಡ್ತಾ ಇದೆ ಅನ್ನೋದು ಅವರ ನೇರ ಆರೋಪ. ಈ ಹಿಂದೆ ಕೇಂದ್ರ ಸರ್ಕಾರ ತಂದಿದ್ದಂತಹ ಮೇಕ್ ಇನ್ ಇಂಡಿಯಾ, ಸ್ಮಾರ್ಟ್ ಸಿಟಿ ಮತ್ತು ಬುಲೆಟ್ ಟ್ರೈನ್, ನಮಾಮಿ ಗಂಗೆ ಅಂತಹ ಕೋಟ್ಯಾಂತರ ರೂಪಾಯಿ ಯೋಜನೆಗಳ ಹಣೆಬರಹ ಏನಾಯಿತು? ಬುಲೆಟ್ ಟ್ರೈನ್ಗೆ ಸಾವಿರಾರು ರೂಪಾಯಿ ಸುರಿದ್ರೂ ಕೂಡ ಇನ್ನು ಒಂದೇ ಒಂದು ಹಳಿ ಆಗ್ಲಿ, ಬುಲೆಟ್ ಟ್ರೈನ್ ಆಗ್ಲಿ ಭಾರತದ ಜನರಿಗೆ ನೋಡುವಂತಹ ಭಾಗ್ಯ ಕೂಡ ಸಿಗ್ಲಿಲ್ಲ. ಸ್ಮಾರ್ಟ್ ಸಿಟಿ ಯೋಜನೆ ಕೂಡ ಸಿಟಿಗಳು ಸ್ಮಾರ್ಟ್ ಆಗೋ ಬದಲು ಅವ್ಯವಸ್ಥೆಗಳ ಗೂಡಾಗಿದೆ. ಇಂತಹ ಯೋಜನೆಗಳಿಗೆ ಕೇಂದ್ರ ಸುರಿದಂತಹ ಹಣ ಎಲ್ಲಿ ಹೋಯಿತು? ಇಂತಹ ಭಾರಿ ವೆಚ್ಚದ ಯೋಜನೆಗಳು ಅಭಿವೃದ್ಧಿ ಅಥವಾ ಬಿಜೆಪಿಯ ಆಪ್ತ ಉದ್ಯಮಿಗಳ ಲಾಭಕ್ಕಾಗಿ ಅನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವ ಆಗಿರುವಂತದ್ದು. ಈ ನಿಕೋಬಾರ್ ಯೋಜನೆಯಿಂದ ಲಕ್ಷಾಂತರ ಅಪರೂಪದ ಮರಗಳ ನಾಶ ಹಾಗೂ ಅಲ್ಲಿನ ಶಂಪೇನ್ ಮತ್ತು ನಿಕೋಬಾರಿಸ್ ಬುಡಕಟ್ಟು ಜನಾಂಗದ ಅಸ್ತಿತ್ವವೇ ನಶಿಸಿ ಹೋಗುತ್ತೆ. ಕೇಂದ್ರಕ್ಕೆ ಪರಿಸರ ನಾಶ ಹಾಗೂ ಒಂದು ಜನಾಂಗದ ಅಸ್ತಿತ್ವಕ್ಕಿಂತ ಆಪ್ತ ಉದ್ಯಮಿಗಳ ಲಾಭವೇ ಮುಖ್ಯವಾಯಿತೆ ಅನ್ನುವಂತ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಎದ್ದಿರುವಂತದ್ದು. ಈ ಬಗ್ಗೆ ಪ್ರಶ್ನೆ ಮಾಡಿರುವಂತಹ ಕೇಂದ್ರದ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಈತನೊಬ್ಬ ಚೀನಿ ಏಜೆಂಟ್ ಅಂತ ಹೇಳಿ ಬಿಜೆಪಿ ಟೀಕಿಸ್ತಾ ಇದೆ. ಆದ್ರೆ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿರೋದು ಪರಿಸರದ ಬಗ್ಗೆ ಹಾಗೂ ಅಲ್ಲಿನ ಬುಡಕಟ್ಟು ಜನಾಂಗದ ಅಸ್ತಿತ್ವದ ಬಗ್ಗೆ. ಆದ್ರೆ ಇಲ್ಲಿ ಬಿಜೆಪಿ ಇದರ ಬಗ್ಗೆ ಉತ್ತರ ನೀಡೋ ಬದಲು ಚೀನಿ ಏಜೆಂಟ್ ಅಂತ ಹೇಳಿ ಟೀಕಿಸಿರೋದು ಪಲಾಯನವಾದ ಹಾಗೂ ಹಾಸ್ಯಾಸ್ಪದವಾಗಿದೆ. ಎಸ್ ವೀಕ್ಷಕರೇ, ಇಲ್ಲಿವರೆಗಿನ ಬಿಜೆಪಿಯ ಸಾಧನೆ ನೋಡುತ್ತಾ ಹೋದ್ರೆ ಸಫಲತೆಗಿಂತ ವಿಫಲತೆಗಳೇ ಹೆಚ್ಚು ಕಾಣ್ತಾ ಇವೆ. ಹಿಂದಿನ ಯೋಜನೆಗಳಂತೆ ಇದು ಕೂಡ ಕೇವಲ ಘೋಷಣೆಯಾಗಿ ಉಳಿಯುತ್ತಾ ಅಥವಾ ಬಿಜೆಪಿ ಆಪ್ತ ಉದ್ಯಮಿಗಳ ಲಾಭವಾಗುತ್ತಾ ಅಂತ ಹೇಳಿ ಕಾದು ನೋಡ್ಬೇಕಾಗಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.